ಇನ್ನ ಒಂದು ಫಿಲ್ಟರ್ ಹಾಕಲಿಕ್ಕೆ ತಯಾರಾಗಿದ್ದೇನೆ. ರನ್ನರ್ ಬುದ್ಧಿನ ಬರ್ಲಿಕ್ಕೂ ಅನ್ಕೊಂಡಿದ್ದೀನಿ. ಇವತ್ತು ಶಾಲೆ ಕಟ್ಟಿಸ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಕ್ಕೆ ನೀವು ಏನು ಕೇಳ್ತಿರೋ ಎಲ್ಲವೂ ನಾನು ಕೊಟ್ಟಿದ್ದೇನೆ. ಯಾಕಂದ್ರೆ ನಿಮ್ಮ ಮಗಳ ಆಶೀರ್ವಾದ ಇವತ್ತು ನಮ್ಮ ಮೇಲಿದೆ. ನಾನು ಹೇಳ್ತೀನಿ, ಇವತ್ತು ಈ ಮುಖಂಡರು ಏನಿದ್ದಾರೆ, ಪ್ರದೀಪ್ ಆಗ್ಬೋದು, ಗಂಗಾಧರ್ ಆಗ್ಬೋದು, ನಮ್ಮ ಆನಂದ್ ಆಗ್ಬೋದು, ಶ್ರೀರಣ್ಣ ಆಗ್ಬೋದು, ಎಲ್ಲ ನಮ್ಮ ನಾಯಕರು ಹಿರಿಯರು ಏನಿದ್ದಾರೆ, ಇವರು ಏನು ಕೆಲಸ ಹೇಳಿದ್ರು ಕೂಡ ಬೆಂಗಳೂರಿಗೆ ಶಿರಸ ವಹಿಸಿ ಮಾಡ್ತೇನೆ. ಯಾಕಂದ್ರೆ ಇವರು ಯಾರು ಕೂಡ ನನ್ನ ಹತ್ರ ಬಂದಾಗೆಲ್ಲ ಕೂಡ ನಮ್ಗೆ ಏನೋ 1000 ರೂಪಾಯಿ ಕೊಡಿ, 5 ರೂಪಾಯಿ ಅಣ್ಣ ಅಡಿಗೆಲೆ వచ్చినప్పుడంతా మాకు మశానం చేసేయండి, ఆడబిడ్డ నీళ్లు చేసేయండి, ట్రైన్ చేసేయండి, ಸಿಮೆಂಟ್ చేసేయండి. 3-4 ತಿಂಗಳೊಳಗಡೆ ಬೆಂಗಳೂರಲ್ಲಿ ಯಾವ್ಯಾವ ಸಿಮೆಂಟ್ ಅಷ್ಟೇ ಬಾಕಿ ಇದೆಯೋ ಅವೆಲ್ಲವನ್ನು ಪೂರ್ತಿ ಮಾಡ್ಕೊಡ್ತೇನೆ. ನೆಕ್ಸ್ಟ್ ಕೇಳೋದಕ್ಕೆ ಏನಿರ್ಬಾರ್ದು, ಬೇರೆ ಅದಕ್ಕೆ ಕೇಳಲ್ಲ. ಎಷ್ಟೇ ವರ್ಷ ಎಲೆಕ್ಷನ್ ಹಚ್ಚಿದ್ದೆ, ನೀವೇ ಮಾಡಿಕಲ್ಲ. ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ 2 ನಿಮಿಷ. ಆಕ್ಸಿಡೆಂಟ್ಸ್ ಆಗಲ್ಲ, ಅನಾಹುತಗಳಾಗಲ್ಲ, ಒಳ್ಳೆ ರಸ್ತೆ, ಪೆಟ್ರೋಲ್ ಉಳಿತದೆ, ಸಮಯ ಉಳಿತದೆ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಸಮಿತಿಯಿಂದ ಇದೇ ಮಾರ್ಚ್ 5ನೇ ತಾರೀಕಿನಂದು ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ವಿಧಾನಸೌಧ ಚಲೋ ಅಂತ ತಿಳ್ಕೊಂಡು ಈ ಒಂದು ಚಲೋದ ಉದ್ದೇಶ ಉದ್ಯೋಗ ಖಾತ್ರಿಗ ಮನ್ರೇಗಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಏನು ಹೆಸರನ್ನು ಬಿ ಜಿ ರಾಮ್ಜಿ ಏನು ಇಟ್ಟಿದ್ದಾರೆ ಅದು ನಮಗೆ ಬೇಕಾಗಿಲ್ಲ. ಮೊದಲೇ ಇರ್ತಕ್ಕಂಥ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇರಬೇಕು. ಹಾಗೆ ಇವರೇನು 40-60ರ ಒಂದು ಅಂತರದಲ್ಲಿ ದುಡ್ಡು ಏನು ಬಜೆಟನ್ನು ಮಂಡನೆ ಕೊಡ್ತಾ ಇದ್ದಾರೆ ಅದನ್ನು ಸಹ ನಮಗೆ ಬೇಕಾಗಿಲ್ಲ. ಅಲ್ಲಿ ತಂದಿರತಕ್ಕಂಥ ಕಾನೂನುಗಳು ಏನಂತಂದ್ರೆ ಉದ್ಯೋಗ ಖಾತ್ರಿಯಲ್ಲಿ ಮೊದಲು ಗ್ರಾಮ ಪಂಚಾಯತಿಯಿಂದನೇ ಕೆಲಸವನ್ನು ಕೇಳಿದಾಗ 15 ದಿವಸದಲ್ಲಿ ಕೆಲಸ ಕೊಡಬೇಕು, ಇಲ್ಲ ಅಂತಂದ್ರೆ ನಿರುದ್ಯೋಗ ಭತ್ಯೆ ಕೊಡಬೇಕಂತಿತ್ತು. ಆದರೆ ಈಗ ಕೇಂದ್ರ ಸಮಿತಿಯಿಂದನೇ ಅವರು ಕೆಲಸ ಕೊಡಬೇಕಂತಕ್ಕಂಥದ್ದು ಈ ಯೋಜನೆ ಅಡಿಯಲ್ಲಿ ತಂದಿದ್ದಾರೆ. ಈ ಯೋಜನೆ ನಾವು ಒಪ್ತಾ ಇಲ್ಲ. ಹಾಗಾಗಿ ಯಾವ ಯೋಜನೆ ಕೈ ಬಿಡಬೇಕು, ಉದ್ಯೋಗ ಖಾತ್ರಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆನೇ ಇಡಬೇಕು ಅಂತಕ್ಕಂಥದ್ದನ್ನು ಇಟ್ಕೊಂಡು ಆಮೇಲೆ ಮರ್ಯಾದೆ ಕಾಯ್ದೆ, ಹತ್ಯೆ ತಡೆ ಕಾಯ್ದೆಯನ್ನು ತರಬೇಕು. ಅದು ಈಗ ಮುಂಬರುವ 6ನೇ ತಾರೀಕಿಗೆ ಏನು ಬಜೆಟ್ ಮಂಡನೆ ಆಗ್ತದೆ ರಾಜ್ಯದಲ್ಲಿ, ಆ ಬಜೆಟ್ ಮಂಡನೆಗಿಂತ ಮೊದಲು ಈ ಎಲ್ಲ ನಮ್ಮ ಬೇಡಿಕೆಗಳನ್ನ ಅವರಲ್ಲಿ ಇಟ್ಟಿದ್ರೆ ಇದು ಬಜೆಟ್ನಲ್ಲಿ ಅದನ್ನು ಮಂಡನೆ ಮಾಡಬೇಕು ಅಂತಕ್ಕಂಥದ್ದು. ಸ್ವಸಹಾಯ ಗುಂಪುಗಳಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ 1 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಆ ಅನುದಾನದಲ್ಲಿ ಬಿಡುಗಡೆ ಮಾಡಿ ಮತ್ತು ಕಚ್ಚಾ ವಸ್ತುಗಳನ್ನು ಸಪ್ಲೈ ಮಾಡಿ ಅವರಿಗೆ ಅಲ್ಲೇ ತಯಾರಾಗಿರ್ತಕ್ಕಂಥ ವಸ್ತುಗಳಿಗೆ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಒದಗಿಸ್ಕೊಡ್ಬೇಕಂತಕ್ಕಂಥದ್ದು. ಹಳ್ಳಿಗಳಲ್ಲಿ ಸಾಕಷ್ಟು ಹಳ್ಳಿಗಳಿಗೆ ಬಸ್ಗಳಿಲ್ಲ, ಆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದರೆ ಬಸ್ ಇಲ್ಲದೆ ಎಷ್ಟೋ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ಬಸ್ಸಿನ ವ್ಯವಸ್ಥೆಯನ್ನು